ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಕೋಟೆ ನಾಡು ಅನ್ನೋ ಒಂದು ಲಿವರನ್ನ ತಂದಿದ್ದೀನಿ. ಈ ನಮ್ಮ ಒಂದು ಲಿವರನ್ನ ಕ್ರಿಯೇಟ್ ಮಾಡಿರೋರು ನಮ್ಮ ಪ್ರಸು ಗೇಮಿಂಗ್ ಕನ್ನಡ ಅವರಂತೂ ಸೂಪರಾಗಿ ಕ್ರಿಯೇಟ್ ಮಾಡೋರಿ ನಮ್ಮ ಒಂದು ಲಿವರಿನ ಮಾತ್ರ ಫುಲ್ HD ಮತ್ತು ಮಾಡಿಫೈಡ್ ಲಿವರಿ ಆಗಿರುತ್ತೆ ಗೆಳೆಯರೆ. ಈ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ, ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ, ಯಾಕಂದರೆ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಗೇಮ್ಗೆ ಯಾವ ರೀತಿ ಹಾಕೊಳ್ಳೋದು ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ. ಮತ್ತು ನಮ್ಮ ವಾಟ್ಸಪ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾರು ಫಾಲೋ ಮಾಡ್ಕೊಳ್ಳಿ. ನೀವು ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡ್ಕೊಂಡ್ರೆ ಪಾಸ್ವರ್ಡ್ ಎಲ್ಲ ಹಾಕ್ತಾ ಇರ್ತೀನಿ, ಅದಕ್ಕೋಸ್ಕರ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ನಮ್ಮ ಒಂದು ಕೋಟೆ ನಾಡು ಲಿವರಿನ ನೀವು ನೋಡೋದಾದರೆ ಫ್ರಂಟ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದು ಈಶಾನ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ಅಂದರೆ ಇವಾಗ ಪ್ರೆಸೆಂಟ್ ಆಗಿರೋದು ಕಲ್ಯಾಣ ಕರ್ನಾಟಕ ಸಾರಿಗೆ, ಆವಾಗ ಈಶಾನ್ಯ ಕರ್ನಾಟಕ ಸಾರಿಗೆ ಅಂತ ಇತ್ತು. ಆಮೇಲೆ ಕೆಂಪು ಮತ್ತು ಹಳದಿ ಕಲರ್ ಲೈನ್ ಹಾಕಿ ಈ ಕಡೆ ಒಂದು ಹೂವಿನ ಬುಟ್ಟಿ ಮತ್ತು ಈ ಕಡೆ ಒಂದು ಹೂವಿನ ಬುಟ್ಟಿ, ಆ ಕಡೆ ಈ ಕಡೆ ಒಂದು ಹೂವಿನ ಬುಟ್ಟಿ ಹಾಕಿ ಇಲ್ಲಿ ಕೋಟೆ ನಾಡು ಅಂತ ಹಾಕಿ ಎರಡು ಹೂವಿನ ಬೊಕ್ಕೆಗಳನ್ನ ಹಾಕಿದ್ದಾರೆ, ಆ ಕಡೆ ಒಂದು ಈ ಕಡೆ ಒಂದು ಹಾಕಿ. ಆಮೇಲೆ ರೇಡಿಯಮ್ಸ್ನ ಹಾಕಿದ್ದಾರೆ ಅದ್ರ ಮೇಲ್ಗಡೆ. ಆಮೇಲೆ ನೋಡ್ತಿರ್ಬೋದು ಯಾವ ರೀತಿ HD ಆಗಿದೆ ಲಿವರಿ ಅಂತ. ಆಮೇಲೆ ಚಿತ್ರದುರ್ಗ, ಬೆಂಗಳೂರು, ಚಿತ್ರದುರ್ಗ ಅಂತ ಹಾಕಿ ಹಿರಿಯೂರು, ತುಮಕೂರು, ಶಿರಾ ಅಂತಲೂ ಹಾಕಿದ್ದಾರೆ ನೋಡ್ತಿರ್ಬೋದು ಗೆಳೆಯರೆ. ಆಮೇಲೆ ರೇಡಿಯಮ್ಸ್ ಎಲ್ಲನೂ ಹಾಕಿ ಇಲ್ಲಿ ಓಮ್ ಚಿತ್ರನೂ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು ಓಮ್ ಚಿತ್ರನೂ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಆಮೇಲೆ ರೇಡಿಯಮ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ KS16F1234 ಅಂತಲೂ ಹಾಕಿದ್ದಾರೆ. ಪ್ಲೇಟ್ ನಂಬರ್, ಈ ಒಂದು ಬಸ್ಸಿಂದು ಪ್ಲೇಟ್ ನಂಬರ್ ಏನಿದೆ 1234 ಅಂತ ಹಾಕಿದ್ದಾರೆ. ರಿಯಲ್ ಲೈಫಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಒಂದು ಬಸ್ಸು. ಇನ್ನು ನೋಡಿದ್ರಲ್ಲಿ ನೀವು ಫ್ರಂಟ್ ಲುಕ್ ಗೆಳೆಯರೆ. ಇನ್ನು ಸೈಡ್ ಲುಕ್ ನೋಡಿದ್ರೆ ನಿಮಗೆ ಸೈಡ್ ಲುಕ್ಕು ಅಷ್ಟೇ ಸೂಪರ್ ಆಗೈತೆ. ಹೇಳ್ಬೇಕಂದ್ರೆ ಮೊದಲನೇದಾಗಿ ಒಂದು ಮೋಡೇ ಮಾಡಿಫೈಡ್ ಮೋಡ್ ಆಗಿರುತ್ತೆ. ಈ ಒಂದು ಮೋಡ್ಗೆ ಯಾವ ಲಿವರಿ ಮಾಡಿದ್ರು ಮಾಡಿಫೈಡ್ ಲಿವರಿನೇ ಗೆಳೆಯರೆ. ಅದಂತೂ ನೋಡ್ತಿದ್ರಲ್ಲಿ ಇನ್ನು ಸೈಡ್ ಲುಕ್ಕು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಮಾಮೂಲಿ ಸಿಂಪಲ್ ಆಗಿದೆ ಗೆಳೆಯರೆ, ಏನೂ ಮಾಡಿಫೈಡ್ ಇಲ್ಲ ಸೈಡ್ ಲುಕ್ಕಲ್ಲಿ ಲಿವರಿಲಿ. ಮೋಡಲ್ಲಂತೂ ಫುಲ್ ಮಾಡಿಫೈಡ್ ಇದೆ ನೋಡ್ತಿರ್ಬೋದು. ಇಲ್ಲಿ ಈಶಾನ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ಒಂದು ಈಶಾನ್ಯ ಕರ್ನಾಟಕ ಸಾರಿಗೆ ಸಿಂಬಲ್ ಹಾಕಿ ಆಮೇಲೆ ಒಂದು ರೇಡಿಯಮ್ಸ್ನ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು. ಕೆಂಪು ಮತ್ತು ಹಳದಿ ಕಲರ್ ರೇಡಿಯಮ್ಸ್ ಆ್ಯಡ್ ಮಾಡಿ, ಆ ಕಡೆ ಈ ಕಡೆ ಕರ್ಟನ್ಸ್ ಇದೆಯಲ್ಲ ಗ್ಲಾಸ್ಗೆ, ದೊಡ್ಡ ಗ್ಲಾಸ್ಗಳು, ಅದಕ್ಕೆಲ್ಲ ಕರ್ಟನ್ಸ್ ಆ್ಯಡ್ ಮಾಡಿ, ಮೇಲ್ಗಡೆ ಚಿಕ್ಕ ಗ್ಲಾಸ್ಗಳಿದೆಯಲ್ಲ ಅದಕ್ಕೂ ಕರ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ. ಅದು ಮೋಡ್ ಮಾಡಿರೋರು ಆ್ಯಡ್ ಮಾಡಿರೋದು. ಇನ್ನು ನೀವು ಸೈಡ್ ಲುಕ್ ನೋಡಿದ್ರೆ, ನೀನು ಬ್ಯಾಕ್ ಲುಕ್ ನೋಡಿದ್ರೆ ಬ್ಯಾಕ್ ಲುಕ್ಕೂ ಅಷ್ಟೇ ಚಿಂದಿ ಆಗೈತೆ, ಅಷ್ಟೊಂದು ಸೂಪರಾಗಿ ಮಾಡೋರೆ ಈ ಲಿವರಿನಂತೂ ನೀವು ನೋಡ್ತಿರ್ಬೋದು. ಆಮೇಲೆ HD ಲಿವರಿನೇ ಇದಂತೂ, ಅಷ್ಟೊಂದು HD ಕ್ರಿಯೇಟ್ ಮಾಡಿದ್ದಾರೆ ನೋಡ್ತಿರ್ಬೋದು. ನಿಮಗೆ ಬ್ಯಾಕ್ ಲುಕ್ ತೋರಿಸ್ತೀನಲ್ಲ ನಾನು, ಕೋಟೆ ನಾಡು ಅಂತ ಹಾಕಿದ್ದಾರೆ. ಆಮೇಲೆ ನಿಮಗೆ ಮೇಲ್ಗಡೆ ಗಣೇಶಂದು ಚಿತ್ರ ಹಾಕಿ ಒಂದು ಹೂವು ಎಲ್ಲ ಬರೋ ಹಂಗೆ, ಆಮೇಲೆ ಆ ಕಡೆ ಈ ಕಡೆ ಹೂವುಗಳನ್ನ ಹಾಕಿ ಒಂದು ದೀಪಗಳನ್ನೆಲ್ಲ ಆ್ಯಡ್ ಮಾಡಿ, ಒಂದು ಬ್ಯಾಕ್ ಸೈಡಲ್ಲಿ ಒಂದು ಕರ್ಟನ್ ಇದೆ. ಆಮೇಲೆ ಒಂದು ಕೆಂಪು ಮತ್ತು ಹಳದಿ ಕಲರ್ ಗೆರೆ ಆಗಿರ್ಬೋದು, ಕೋಟೆ ನಾಡು ಅಂತ ಹಾಕಿ ಆ ಕಡೆ ಈ ಕಡೆ ಒಂದು ಕರ್ನಾಟಕದ ಫ್ಲ್ಯಾಗ್ ನೋಡ್ತಿರ್ಬೋದು ಗುರು, ಯಾವ ರೀತಿ ಕಾಣಿಸ್ತಿದೆ ಅಂತಂದರೆ ಸೂಪರಾಗಿ ಐತೆ ಗುರು, ಅದಂತೂ ನೋಡ್ತಿರ್ಬೋದು. ಇನ್ನು ಬೆಂಗಳೂರು, ಚಿತ್ರದುರ್ಗ, ಆಮೇಲೆ ಮಾರ್ಗ, ತುಮಕೂರು, ಹಿರಿಯೂರು, ಶಿರಾ, ಆಮೇಲೆ ಈಶಾನ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ಒಂದು ರೇಡಿಯಮ್ಸ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಇನ್ನು ನೋಡ್ತಿರ್ಬೋದು ಸೈಡಲ್ಲಿ ಕೆಂಪು ಮತ್ತು ಹಳದಿ ಕಲರ್ ರೇಡಿಯಮ್ನ ಆ್ಯಡ್ ಮಾಡಿದ್ದಾರೆ. ಇದಂತೂ ಸೂಪರ್ ಕಾಣಿಸುತ್ತೆ ಗೆಳೆಯರೆ ನಮ್ಮ ಮುಂದಲಿವರೆಗೆ. ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ, ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಐತೆ ಗೆಳೆಯರೆ, ಏನು ಚೇಂಜಸ್ ಇಲ್ಲ. ಸೇಮ್ ಆ ಕಡೆಯಲ್ಲಿ ಹೆಂಗೆ ಕಾಣಿಸುತ್ತೆ ಇದು ಈ ಕಡೆನೂ ಅದೇ ಥರನೇ ಕಾಣಿಸುತ್ತೆ ಗೆಳೆಯರೆ, ಏನಂದರೆ ಏನು ಚೇಂಜಸ್ ಇಲ್ಲ. ನೀವು ನೋಡ್ತಿರ್ಬೋದು. ಇನ್ನು ಈ ಕಡೆ ಸೈಡ್ ಲುಕ್ನೂ ಅಷ್ಟೇ, ಇಲ್ಲಿ ನೋಡ್ತಿರಲ್ಲ ತೋರಿಸ್ತೀನಿ. ಈಶಾನ್ಯ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ. ಇಲ್ಲಿ ಈಶಾನ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ನ ಆ್ಯಡ್ ಮಾಡಿ, ಸೈಡ್ ಗ್ಲಾಸಸ್ಗಳಿಗೆಲ್ಲ ಒಂದು ಕರ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ ನೋಡ್ತಿರ್ಬೋದು ಗೆಳೆಯರೆ. ಗ್ರೀನ್ ಕಲರ್ ಹಸಿರು ಬಣ್ಣದ ಕರ್ಟನ್ಸ್ನ ಆ್ಯಡ್ ಮಾಡಿ, ಮೇಲ್ಗಡೆ ಒಂದು ಕಾಫಿ ಕಲರ್ ಕರ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ. ಇದಿಷ್ಟು ಗೆಳೆಯರೆ ನಮ್ಮ ಒಂದು ಮೋಡ್ನ ಸೈಡ್ ಲುಕ್ಕು ಮತ್ತು ಫ್ರಂಟ್ ಲುಕ್ಕು, ಬ್ಯಾಕ್ ಲುಕ್ಕು ಎಲ್ಲ ಲುಕ್ಕು. ಇನ್ನು ಇಂಟೀರಿಯಲ್ ಅಂದರೆ ಕ್ಯಾಬಿನ್ ಇಟ್ಕೊಂಡು ಓಡಿಸೋರು ಜಾಸ್ತಿ ಜನ ಇರ್ತಾರೆ. ಕ್ಯಾಬಿನ್ ಲವರ್ಸ್ಗೆ ಈ ಒಂದು ಮೋಡ್ ಅಂತೂ ಪರ್ಫೆಕ್ಟಾಗಿರುತ್ತೆ ಗೆಳೆಯರೆ. ಈ ಒಂದು ಲಿವರಿ ನೋಡ್ತಿರ್ಬೋದು. ಈಗ ನಾನು ನಿಮ್ಗೆ ತೋರಿಸ್ತೀನಿ ಕ್ಯಾಬಿನ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದಂತೂ ಸೂಪರಾಗಿ ಕಾಣಿಸ್ತಿದೆ ಗೆಳೆಯರೆ. ಕ್ಯಾಬಿನ್ ಅಂತೂ ಅಷ್ಟೊಂದು ಸೂಪರಾಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಮೋಡ್ ಒಂದು ಬೇಜಾರು ಏನಂದರೆ
ಬ್ರೇಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಚೆನ್ನಾಗಿಲ್ಲ. ಆಮೇಲೆ ಬೇರೆ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಅಂತೂ ಪರ್ಫೆಕ್ಟಾಗೈತೆ. ಇದು ಸ್ಟೇರಿಂಗ್ ಪರ್ಫಾರ್ಮೆನ್ಸೇ ಸರಿಯಾಗಿಲ್ಲ ಸ್ವಲ್ಪ. ಈ ಬ್ರೇಕ್ ಪರ್ಫಾರ್ಮೆನ್ಸ್ ಅಂತೂ ಕರೆಕ್ಟಾಗೈತೆ. ಇನ್ನು ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಿಸ್ ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀನಿ. ಆ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡ್ಕೊಂಡು ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳ್ಕೊಬೇಕಾಗುತ್ತೆ. ಇನ್ನು ಈ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿರ್ತೀನಿ. ಹೇಳೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಗಳಾರ. ತುಂಬ ಜನ ಕಮೆಂಟೇ ಮಾಡ್ತಾಯಿಲ್ಲ. ಆದಷ್ಟು ಬೇಗ 1K ಕಂಪ್ಲೀಟ್ ಮಾಡೋಣ. ಇನ್ನು ಬರೀ 8 ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದಾರೆ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ಲಿವರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೋಟೆನಾಡು ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಲಿಂಕ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರ ಒಂದು ಲಿವರಿಯಲ್ಲಿ ಪಾಸ್ವರ್ಡ್ ಇರುತ್ತೆ, ನೀವು ವಿಡಿಯೋನ ಫುಲ್ ನೋಡಬೇಕಾಗುತ್ತೆ. ಪಾಸ್ವರ್ಡ್ ಇರೋದ್ರಿಂದ ನೀವು ವಿಡಿಯೋನ ಪೂರ್ತಿ ನೋಡಬೇಕು. ಈಗ ನಿಮಗೆ ಇಲ್ಲಿ ಮೋರ್ ಅಂತ ಕಾಣಿಸ್ತಿದೆ ನೋಡಿ ಗೆಳೆಯರೆ, ಚಿಕ್ಕದಾಗಿ ಮೋರ್ ಅಂತ. ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ, ಮತ್ತೆ ಮೋರ್ ಅಂತ ಇದಿಲ್ಲ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ, ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಫುಲ್ ಕೆಳಗಡೆ ಬರಬೇಕು ನೀವು. ಫುಲ್ ಕೆಳಗಡೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾನೆ ಇರಬೇಕು ನೀವು. ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಲಿವರಿ ಲಿಂಕ್ ಅಂತ ಬಂದಿದೆ ನೋಡಿ, ಲಿವರಿ ಲಿಂಕ್ ಅಂತ. ಆ ಒಂದು ಲಿವರಿ ಲಿಂಕ್ ನಮ್ಮ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಿ ಗೆಳೆಯರೆ. ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಶೇರ್ ಮೋಡ್ಸ್ ವೆಬ್ಸೈಟು ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಗೆಳೆಯರೆ. ಇಲ್ಲೇ ಫಸ್ಟ್ಗೆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಎಂಟರ್ ದ ಪಾಸ್ವರ್ಡ್ ಅಂತ ಇದೆಯಲ್ಲ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಮಾಡಿ, ಆಮೇಲೆ ಪಾಸ್ವರ್ಡ್ ಕೇಳುತ್ತೆ. ನೀವು ಪಾಸ್ವರ್ಡ್ನ ಹಾಕಬೇಕಾಗತ್ತೆ, ಎಲ್ಲ ಬಿಗ್ ಲೆಟರ್ಸ್ ಎಲ್ಲ ಹಾಕ್ಬಿಟ್ಟು. ಈಗ ಕ್ರಿಯೇಟ್ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ ಕ್ರಿಯೇಟ್ ಡೌನ್ಲೋಡ್ ಅನ್ನೋದ್ರ ಮೇಲೆ ಹಳದಿ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ, ಮತ್ತೆ ಬ್ಯಾಕ್ ಬಟನ್ ಮಾಡಿ, ಮತ್ತೆ ಕ್ರಿಯೇಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ಕಾಗಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಡೌನ್ಲೋಡ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಮಾಡಿ, ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. ಈಸಿ ಡೌನ್ಲೋಡ್ ಲಿಂಕು, ಈಸಿ ಅಂದರೆ ಈಸಿ ಡೌನ್ಲೋಡ್ ಲಿಂಕು. ಹಂಗೂ ಡೌನ್ಲೋಡ್ ಆಗಿಲ್ಲ, 3 ಸತಿ ಡೌನ್ಲೋಡ್ ಬ್ಯಾಕ್ ಬಟನ್ ಇರುತ್ತೆ. ನೀವು 3 ಸರಿ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬಸ್ ಗೇಮ್ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಇದು ಪ್ಲೇಸ್ಟೋರಲ್ಲ ಸಿಗುತ್ತೆ, ನಿಮಗೆ ಗೂಗಲಲ್ಲೂ ಸಿಗುತ್ತೆ. ಯಾವುದ್ರಲ್ಲಾರ ಡೌನ್ಲೋಡ್ ಮಾಡ್ಕೊಳ್ಳಿ. 387 MB ಇದೆ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸ್. ಸ್ಕ್ರೀನೆಲ್ಲ ವೈಟಾಗಿ ಮಾಲಿಯೋ ಅಂತ ಬರುತ್ತೆ, ನೋಡ್ತಿರ್ಬೋದು ನಿಮಗೆ. ನೀವು ಇದನ್ನು ಓಪನ್ ಆಗಬೇಕಂದ್ರೆ ನೀವು ವೆಯ್ಟ್ ಮಾಡಬೇಕು ಗೆಳೆಯರೆ. ನೀವು ವೆಯ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ನಮ್ಮ ಒಂದು ಬಸ್ ಗೇಮ್ ಏನಿದೆ ಓಪನ್ ಆಗುತ್ತೆ. ಈಗ ನೀವು ಲೋಡ್ ಆಗ್ತಿದೆ ನೋಡ್ತಿರ್ಬೋದು. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ ಗೆಳೆಯರೆ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನೋಡ್ತಿರ್ಬೋದು ಗೇಮ್ ಓಪನ್ ಆಗ್ತಿದೆ. ಅಡ್ವರ್ಟೈಸ್ಮೆಂಟ್ ಪೇಜ್ ಬಂದಿದೆ, ಕ್ಯಾನ್ಸಲ್ ಕೊಡಿ. ಕ್ಯಾನ್ಸಲ್ ಕೊಟ್ಬಿಟ್ಟು ಇಲ್ಲಿ ನೀವು ನೋಡ್ತಿರ್ಬೋದು ಗೆಳೆಯರೆ, ನಿಮಗೆ ಬೇರೆ ಬಸ್ಗಳು ಹಾಕ್ಕೊಂಡಿದ್ರೆ ಬೇರೆ ಬಸ್ಗಳೇ ಫಸ್ಟಿಗೆ ಬಂದಿರುತ್ತೆ. ನಾನು ಈ ಒಂದು ಬಸ್ಸನ್ನು ಹಾಕೊಂಡಿದ್ದೀನಿ. ಈಗ ನಮ್ಮ ಬಸ್ನ ಹೇಗೆ ಹಾಕೊಳ್ಳೋದು ಅಂತಂದರೆ, ಈಶಾನ್ಯ ಕರ್ನಾಟಕ ಸಾರಿಗೆ ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ, ಮ್ಯಾನೇಜ್ಮೆಂಟ್ ಹತ್ರ ಗ್ಯಾರೇಜ್ ಅನ್ನೋದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ. ಈಗ ಆ ಕಡೆ ಈ ಕಡೆ ಒಂದು ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, 2 ಆರೋ ಮಾರ್ಕು. ಈ ಕಡೆ ಆರೋ ಮಾರ್ಕ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಕಡೆ ಆರೋ ಮಾರ್ಕ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಬಸ್ ಬರುತ್ತೆ. ಬಸ್ಗಳು ಬಂದಮೇಲೆ ನಿಮ್ಮ ಒಂದು ಬಸ್ಸು ಸಿಗುತ್ತೆ. ಇದೇ ಥರ ನಿಮ್ಮ ಫೋನಲ್ಲೂ ಮಾಡಿದ್ರೆ ಗೆಳೆಯರ ನೋಡ್ತಿರ್ಬೋದು, ಇನ್ನೊಂದು ಬಸ್ ಬಂದಿದೆ. ಇದು ಅಲ್ಲ ಗೆಳೆಯರ ನಮ್ಮ ಬಸ್ಸು. ಮತ್ತೆ ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಕ್ಲಿಕ್ ಮಾಡಿ, ನಿಮ್ಮ ಬಸ್ ಬರೋ ಗಂಟೆನೂ ಬಿಡಬೇಡಿ. ನೀವು ಇದೇ ಥರನೇ ಕ್ಲಿಕ್ ಮಾಡ್ತಾನೆ ಇರಿ, ನಿಮ್ಮ ಬಸ್ಸು 100% ಬಂದೇ ಬರುತ್ತೆ. ನೀವು ಅಂದರೆ ವೆಯ್ಟ್ ಮಾಡಬೇಕು ಗೆಳೆಯರ. ಇನ್ನು ನೋಡ್ತಿರ್ಬೋದು ನಮ್ಮ ಒಂದು ಬಸ್ ಬಂದಿದೆ. ಈಗ ಯೂಸ್ ಅಂತ ಕಾಣಿಸ್ತಿದೆ ನೋಡಿ, ಹಸಿರು ಕಲರ್ದಲ್ಲಿ. ಈ ಒಂದು ಯೂಸ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಯೂಸ್ ಅಂತ ಇದೆಯಲ್ಲ ಹಸಿರು ಕಲರ್, ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿಬಿಟ್ಟು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಪೇಯ್ಡ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ, 3ನೇದು ಪೇಯ್ಡ್ನ ಸಿಂಬಲ್. ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಲಿವರಿ ಅಂತ ಇದೆಯಲ್ಲ, ಆ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಒಂದು ಫೋನ್ನ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲೇ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ ಗೆಳೆಯರೆ, ಡೌನ್ಲೋಡ್ ಮಾಡ್ಕೊಂಡಿರೋದು. ಈ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿದ ತಕ್ಷಣ ಗೆಳೆಯರೆ, ಈ ನಮ್ಮ ಒಂದು ಬಸ್ ಏನಿದೆ, ಈ ಒಂದು ಬಸ್ಗೆ ಈ ನಮ್ಮೊಂದು ಕೋಟೆನಾಡು ಲಿವರಿ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ. ನೀವು ನೋಡ್ತಿರ್ಬೋದು, ಈಗ ನಾನು ತೋರಿಸ್ತಿದ್ದೀನಿ ನಿಮಗೆ. ಈಗ ನೀವು ಅಪ್ಲೈ ಅಂತ ಹಸಿರು ಕಲರ್ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೀನ ಯೂಸ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು ಗೆಳೆಯರೆ. ನೋಡ್ತಿರ್ಬೋದು ಗೆಳೆಯರೆ, ನಾನು ನಿಮಗೆ ಲೈವಲ್ಲೇ ತೋರಿಸಿದ್ದೀನಿ ಈ ಒಂದು ಕೋಟೆನಾಡು ಎಕ್ಸ್ಪ್ರೆಸ್ ಲಿವರಿ ಯಾವ ರೀತಿ ಹಾಕೊಳ್ಳೋದು ಅಂತ. ಇದಿಷ್ಟ ಆಗಿತ್ತು ಗೆಳೆಯರೆ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ ಗೆಳೆಯರೆ. ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರು ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಮ್ಮ ವಾಟ್ಸಪ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಲು
ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳಿ, ನಾನು ಸಾಲ್ವ್ ಮಾಡಿಕೊಡ್ತೀನಿ. ನನಗೆ ಗೊತ್ತಿಲ್ಲ ಅಂದರೆ ನಾನು ಇನ್ನೊಬ್ಬರ ಕೈಲಿ ಹೇಳಿಸ್ತೀನಿ. ಇದಿಷ್ಟು ಗೆಳೆಯರೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ